ನಮಸ್ಕಾರ ಎಲ್ಲರಿಗೂ. ಹಾಗೆ ನಾನು ನಿನ್ನೆ ಹೇಳ್ದಂಗೆ ನಿನ್ನೆ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಿನ್ನೆ ತುಂಬ ಲೆಂತಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋನ ಇವತ್ತು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ನೋಡಿ, ಇವತ್ತು ಎಂಟ್ರೆನ್ಸು ಹಾಗೆಯೇ ನಿನ್ನೆದೇ ಸ್ವಲ್ಪ ವೀಡಿಯೋಸ್ನ ರೀಕ್ಯಾಪ್ ಮಾಡಿ ನಿಮಗೆ ಹಾಕ್ತಾಯಿದ್ದೀನಿ. ಹಾಗೆಲ್ಲ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಹೋಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬರು ನನಗೆ ಮುಂದಿನ ವೀಡಿಯೋಗಳಿಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ನೋಡಿ ನಿನ್ನೆ ಹೋಗಿದ್ನಲ್ವ, ಇದಕ್ಕೇ ಕೂತ್ಕೋಬೇಕಂತ ಹೋಗಿದ್ದಿದ್ದು. ನೋಡಿ ಅಲ್ಲಿ ಎಷ್ಟು ಅರ್ಜೆಂಟ್ ಅಂತ ಹೇಳಿದ್ರೆ ಎಲ್ಲರಿಗಿಂತ ಮುಂದೆ ಓಡ್ತಾ ಇದ್ದಾನೆ ಕೂತ್ಕೋಬೇಕಂತ ಹೇಳಿ. ಎಲ್ಲದನ್ನೂ ಟ್ರೈ ಮಾಡಿದ್ನಪ್ಪ, ಅದು ಇದು ಅಂತ ಏನಿಲ್ಲ, ಎಲ್ಲ ಟ್ರೈ ಮಾಡಿಬಿಟ್ಟ. ಅವನಿಗೆ ಏಜ್ ಕಮ್ಮಿ ಇದ್ದರು, ಹೈಟ್ ಜಾಸ್ತಿ ಇದ್ದಾನಲ್ವ, ಅಲ್ಲೆಲ್ಲರೂ ಕೇಳ್ತಾಯಿದ್ರು ಏಜ್ ಎಷ್ಟು ಅಂತ ಹೇಳಿ. ಯಾಕೆ ಹೇಳಿದ್ರೆ ಹೈಟ್ ಜಾಸ್ತಿ ಇರೋದ್ರಿಂದ ಅದರೊಳಗೆಲ್ಲ ಲಿಮಿಟ್ ಅಂತೆ, ಇಷ್ಟು ವರ್ಷದೊಳಗಿರೋ ಮಕ್ಕಳಿಗೆ ಅಂತ ಮಾತ್ರ. ಬಟ್ ಇವನಿಗಿನ್ನು 6 ಇಯರ್ಸ್ ಆಗಿರೋದ್ರಿಂದ ಸ್ವಲ್ಪ ಹೈಟ್ ಇದ್ದಾನೆ, ಹಾಗಾಗಿ ಸ್ವಲ್ಪ ಎಲ್ಲ ಡೌಟಿಂದ ಕೇಳ್ತಿದ್ರು. ಅದು ಅವನಿಗೇನು ಅನ್ನಿಸ್ತಾನೆ ಇರಲಿಲ್ಲ, ಅದು ಸಿಕ್ಕಾಬಟ್ಟೆ ಎಂಜಾಯ್ ಮಾಡ್ತಿದ್ದ ಮಾತ್ರ. ಹಾಗೆಯೇ ಅದು ಮುಗೀತು, ಅವ್ರಿಗೆ ಮುಗಿದೇ ಗೊತ್ತಾಗಿದ್ದಿಲ್ಲ. ಹಾಗಾಗಿ ಅವ್ರು ಕರೆದು ತೋರಿಸ್ತಾ ಇದ್ದಾರೆ, ಬರಪ್ಪ ಇಳಿಯಪ್ಪ ಅಂಥೇಳಿ. ಅದಕ್ಕೆ ಇಳಿಯೋದಕ್ಕಿಂತ ಮುಂಚೆನೇ ಶುರು ಮಾಡ್ಕೊತಾನೆ, ನಾನು ಅಲ್ಲಿ ಕೂತ್ಕೋಬೇಕು, ನಾನು ಅಲ್ಲಿಗೆ ಹೋಗಬೇಕು, ನಾನು ಅಲ್ಲಿ ಹೋಗಬೇಕು ಅಂಥೇಳಿ. ಸೊ ಅಲ್ಲಿ ಒಂದು ವಾಟರ್ ಟ್ಯಾಂಕ್ ಥರ ಮಾಡಿದರು, ಜಸ್ಟ್ ಅವರೇ ಅದಕ್ಕೆ ಕೂತ್ಕೊಳ್ಬೇಕು. ಅದ್ರಲ್ಲಿ ಬೋಟ್ ಅಂತ ಹೇಳಿದ್ರೆ ಚಿಕ್ಕದು ಮಕ್ಕಳು ಆಟಾಡ್ತಾರಲ್ಲ, ಅದು ಏನಂತಾರ ಗೊತ್ತಿಲ್ಲ, ಅದು ಇಟ್ಟಿದ್ದು ಮಾಡಿದರು. ಅದ್ರಲ್ಲಿ ಕೂತ್ಕೊಳ್ಬೇಕಂತ ಇದ್ದ. ಅದ್ರಲ್ಲಿ ಕೂತ್ಕೊಂಡ್ರೆ ಏನಾಗುತ್ತೆ ಅಂದರೆ, ಲಾಸ್ಟ್ ಟೈಮ್ ನಾವು ಹೋದಾಗ ಅದ್ರಲ್ಲಿ ಕೂತ್ಕೊಂಡಾಗ ಫುಲ್ ಪ್ಯಾಂಟ್ ಜೀನ್ಸ್ ಹಾಕ್ಬಿಟ್ಟಿದ್ದ, ಫುಲ್ಲೆಲ್ಲ ಚಂಡಿ ಹಾಕ್ಕೊಂಡಿತ್ತು. ಆಮೇಲೆ ಮಾರನೇ ದಿವಸಕ್ಕೇ ಜ್ವರ ಶೀತ ಎಲ್ಲ ಶುರು ಆಗಿಬಿಟ್ಟಿತ್ತು, ಫುಲ್ ಚಂಡಿ ಅಂದರೆ ಫುಲ್ ಚಂಡಿ ಆಗಿಬಿಟ್ಟಿತ್ತು. ಹಾಗಾಗಿ ನಾನು ಅದನ್ನೇ ಹೇಳ್ತಾಯಿದ್ದೀನಿ, ಪ್ಯಾಂಟ್ ಬಿಚ್ಚು ಅಂತ ಹೇಳಿ. ಅದಕ್ಕೆ ಅವನು, ಪ್ಯಾಂಟ್ ಎಲ್ಲಿ ಬಿಚ್ಚಲಿ, ನಾನು ಇಲ್ಲಿ ಬಿಚ್ಚೋಕ್ಕಾಗುತ್ತೆ, ರೋಡಲ್ಲಿ ಬಿಚ್ಚಲ ನಾನು ಅಂತ ಕೇಳ್ತಾಯಿದ್ದಾನೆ. ಅದಕ್ಕೆ ನಾನು ಹೇಳ್ತಾಯಿದ್ದೀನಿ, ಇಲ್ಲ ಮಗನೇ, ಇಲ್ಲೇ ಬಿಚ್ಚಬೇಕು. ಆ್ಯಕ್ಚುಲಿ ನಾನು ಅವನ್ನ ಜಿಮ್ನಾಸ್ಟಿಕ್ ಮುಗಿಸ್ಕೊಂಡು ಹೀಗೆ ಕರ್ಕೊಂಡು ಬಂದ್ವಿ. ಆಲ್ರೆಡಿ ಅವನು ಅದರೊಳಗೆ ಜಿಮ್ನಾಸ್ಟಿಕ್ ಏನು ಚಡ್ಡಿ ಹಾಕಿದ್ದ. ಸೊ ಹಾಗಾಗಿ ಅಲ್ಲಿ ಬಿಚ್ಚು ಅಂತ ಹೇಳಿದ್ರೆ ಅವ್ನು ಬಿಚ್ಚೋಕ್ಕೆ ರೆಡಿ ಇಲ್ಲ. ಹಾಗೇನ ಹಠ ಮಾಡ್ತಾಯಿದ್ದ, ಬಿಚ್ಚಲ್ಲ ನಾನು ಅಂತೇಳಿ. ಅದು ಶೂ ಮೇಲೆ ಬಿಚ್ತಾ ಇದ್ದಾನೆ, ಅವರಪ್ಪ ಬೈತಾಯಿದ್ರು. ಹಾಗೇನೆ ನಾನು ಹೇಳ್ತಿದ್ದೆ, ಶೂ ಬಿಚ್ಚು ಮಗನೇ, ಅದು ಬಿಚ್ಚೋಕ್ಕಾಗಲ್ಲ ಹಾಗೇನೆ ಅಂಥೇಳಿ. ಅದಕ್ಕೆ ಇವಾಗ ಶೂ ಬಿಚ್ತಾ ಇದ್ದಾನೆ. ಅವ್ನಿಗಷ್ಟು ಅದ್ರಲ್ಲಿ ಕೂತ್ಕೊಬೇಕು ಅಂತ ತುಂಬಾ ಅಂದರೆ ಇಂಟ್ರೆಸ್ಟ್ ಇದೆ. ಸೊ ಅದಕ್ಕೆ ಪಾಪ ಮಕ್ಕಳು ಆಸೆ ಯಾಕೆ ಹಾಗೆ ಮಾಡಬೇಕಲ್ವ. ನೋಡಿ ಅಲ್ಲಿ ಎಷ್ಟು ಕಷ್ಟಪಡ್ತಾ ಇದ್ದಾನೆ. ಒಳಗಡೆ ಚಡ್ಡಿ ಹಾಕೊಂಬಂದಿದ್ದು ಒಳ್ಳೇದಾಯಿತು, ಇಲ್ಲ ಅಂತ ಹೇಳಿದರೆ ಫುಲ್ಲೆಲ್ಲ ಚಂಡಿ ಮಾಡ್ಕೊಂಬಿಡೋನು. ಅದು ಒಂದೊಂದ್ಸಲ ಅದು ಏನಾಗ್ಬಿಟ್ಟು ಇದ್ರಲ್ಲಿ ಆಟಾಡೋದಕ್ಕೋಸ್ಕರ ಅವ್ನು ಪ್ಯಾಂಟೇ ಬಿಚ್ಚಿದ. ಅಲ್ಲ, ನಾನೇನು ಮಾತಾಡಿದರೂ ಕೇಳಿಸ್ತಾ ಇರಲಿಲ್ಲ. ನಿನ್ನೆ ವಿಡಿಯೋದಲ್ಲೇ ಹೇಳಿದ್ದೀನಿ ನಾನು, ತುಂಬ ಡಿಸ್ಟರ್ಬೆನ್ಸ್ ಇತ್ತು ಸಿಕ್ಕಾಪಟ್ಟೆ. ಅಂದರೆ ಅದೇ ನಿಮಗೆ ಗೊತ್ತಿರುತ್ತಲ್ವ ಎಕ್ಸಿಬಿಷನ್ ಅಂದರೆ ಹೇಗಿರುತ್ತೆ ಅಂತ ಹೇಳಿ. ಅದ್ರ ಜೊತೆಗೆ ಸೌಂಡ್ಸು ಮತ್ತು ಎಲ್ಲರ ಗಲಾಟೆನೂ, ಹಾಗೆಯೇ ವೆಹಿಕಲ್ಸದ್ದು, ಜನರದ್ದು ಎಲ್ಲ ಗಲಾಟೆ ಸೇರ್ಕೊಂಬಿಟ್ಟು ಫುಲ್ ಮಿಕ್ಸ್ ಆದರೆ ಎಲ್ಲಿ ವಾಯ್ಸ್ ಮಾತಾಡೋದಲ್ವ. ಹಾಗೆಯೇ ನೋಡಿ ಅವ್ನಿಗೆ ಎಷ್ಟು ಖುಷಿ ಆಗ್ತದೆ. ಅದು ಇದ್ರೊಳಗೆ ಹೋಗ್ಬೇಕಂತಲೇ ಅಷ್ಟೊಂದು ಹಠ ಮಾಡಿದ್ದು. ಅದು ಏನಾಗ್ಬಿಟ್ಟಿರುತ್ತೆ ಗೊತ್ತಾ, ಬೋಟು ಒಂದೊಂದು ಸಲ ಒಳಗಡೆಯಿಂದ ನೀರು ಬರುತ್ತೆ, ಫೋರ್ಸಲ್ಲಿ ಹೊಡಿತಾರಲ್ವ ಮಕ್ಕಳು, ಆಗ ಅದು ನೀರು ಒಳಗೆ, ಅದು ಏನು ಬೋಟು ಒಳಗಿದ್ದಿಲ್ಲ ಅಲ್ಲಿಗೆ ಹರ್ಕೊಬಿಟ್ಟು ಫುಲ್ ಮೈಯೆಲ್ಲ ಚಂಡಿ ಆಗಿಬಿಟ್ಟಿರುತ್ತೆ. ಈ ಸಲ ಏನಾಗುತ್ತೋ ಗೊತ್ತಿಲ್ಲ, ಬಟ್ ಹೋದ ಸಲ ಮಾತ್ರ ಫುಲ್ ಮೈಯೆಲ್ಲ ಚಂಡಿ ಮಾಡ್ಕೊಂಡು ಬಂದುಬಿಟ್ಟಿದ್ದ. ಪುಣ್ಯಕ್ಕೆ ನಾನೇನೋ ಇವತ್ತೊಂದು ಪ್ಯಾಂಟ್ ತಂದಿದ್ದು ಒಳ್ಳೇದಾಯಿತು, ಇಲ್ಲ ಅಂತ ಹೇಳಿದರೆ ತುಂಬ ಕಷ್ಟ ಆಗಿರೋದು. ನೋಡೋಣ, ಅವನು ಬರಬೇಕಾದ್ರೆ ಚಂಡಿ ಮಾಡ್ಕೊಂಡು ಬರ್ತಾನೋ, ಇಲ್ಲ ಅದರೊಳಗೆ ಏನಾದರೂ ನೀರು ಹೋಗಲಿಲ್ಲ ಅಂದರೆ ಪರವಾಗಿಲ್ಲ, ಚಂಡಿ ಆಗೋಲ್ಲ. ಬಟ್ ನೀರು ಹೋಗಿಬಿಟ್ರೆ ಫುಲ್ ಚಂಡಿ ಆಗಿಬಿಟ್ಟಿರುತ್ತೆ. ನೋಡಿ ಅವ್ನು ಎಷ್ಟು ಎಂಜಾಯ್ ಮಾಡ್ತಾನೆ ಗೊತ್ತಾ, ನಮ್ಮ ಕಡೆ ತಿರುಗು ನೋಡ್ತಾ ಇಲ್ಲ ಅವನು, ಅಷ್ಟು ಖುಷಿ ಅವನಿಗೆ. ಮತ್ತು ಬೇರೆಯವ್ರಿಗೆಲ್ಲ ತಾಗಬಾರ್ದು, ಅವ್ನ ಪಾಡಿಗೆ ಅವ್ನು ಆಟಾಡಬೇಕು. ಬೇರೆಯವ್ರಿಗೆ ತಾಗಿ ಅವ್ರಿಗೆಲ್ಲ ಬೇಜಾರಾಗಿಬಿಟ್ರೆ ಆ ಥರ ಎಲ್ಲ ಅವನಿಗೆ ತುಂಬ ಫೀಲಿಂಗ್ಸ್ ಅಂತ ಹೇಳಿದ್ರೆ, ಬೇರೆಯವ್ರಿಗೆ ಹರ್ಟ್ ಆಗಬಾರ್ದು.
ನನ್ನಿಂದ ಎಲ್ಲಿ ಬೇರೆಯವ್ರು ಬೇಜಾರು ಬಿಟ್ಬಿಡ್ತಾರೋ ಅಂತ ಅವನಿಗೆ ತುಂಬಾ ಬೇಜಾರಾಗುತ್ತೆ. ಸೊ ಹಾಗೆ ಆಟ ಆಡ್ಕೊಂಡಿರ್ತಾನೆ. ಅವನ ಜೊತೆ ಕ್ಲೋಸ್ ಆಗಿಬಿಟ್ರೆ ಮತ್ತೆ ತೊಂದರೆ ಇಲ್ಲ. ಅವನು ಅವ್ರ ಪಾಡ್ಗೆ ಅವ್ರು ಆಟ ಆಡ್ತಾನೆ. ಕ್ಲೋಸ್ ಆಗೋ ತನಕ ಸ್ವಲ್ಪ ಹಂಚ್ಕೊತಾ ಇರ್ತಾನೆ. ತುಂಬ ಅಂಜಿಕೆ, ತುಂಬ ಅಂದರೆ ತುಂಬ ಅಂಜಿಕೆ, ನಾಚಿಕೆ, ಆಮೇಲೆ ಧೈರ್ಯ ಕಮ್ಮಿ ಎಲ್ಲ ಉಂಟು ಪಾಪ. ಎಲ್ಲ ಅದೆಲ್ಲ ಹೋಗ್ಬೇಕಂತಲೇ ನಾನು ಸ್ವಲ್ಪ ಧೈರ್ಯ ತುಂಬ್ತಾ ಇರೋದು. ಸೊ ಅವ್ನ ಟೈಮ್ ಮುಗೀತು. ಅವ್ನ ಟೈಮ್ ಮುಗಿಯೋಕ್ಕೂ ಅವ್ನ ಮುಖದಲ್ಲಿ ಫುಲ್ ಹೋಗಬೇಕಾದ್ರೆ ಫುಲ್ ಜೋಶ್ ಇರುತ್ತೆ, ಬರಬೇಕಾದ್ರೆ ಫುಲ್ ಸಪ್ಪೆ ಹಾಕ್ಕೊಂಡು ಬರ್ತಾನೆ. ಸೊ ನೋಡೋಣ, ಇವಾಗ ಒಂದು ಟೈಮ್ ಆಯಿತು. ಸೊ ವಾಪಸ್ ಬಂದ ಸ್ವಲ್ಪ ಅಲ್ಲಿಂದ ಬರೋದಕ್ಕೂ ಮತ್ತೆ ಅಲ್ಲಿ ಏನು ನೋಡ್ಕೊಂಡಿದ್ನೋ ಗೊತ್ತಿಲ್ಲ, ಮತ್ತೆ ಅದನ್ನು ತಿನ್ನಬೇಕು ಇದನ್ನು ತಿನ್ನಬೇಕು ಮತ್ತೆ ಸ್ಟಾರ್ಟ್ ಮಾಡಿಕೊಂಡ. ಬಟ್ ಅದಕ್ಕೆ ಹೋಗಿರೋದಲ್ವ, ನಾನಂತೂ ಏನೂ ತಿನ್ನೋಂಗಿರಲಿಲ್ಲ, ಏನೂ ಮಾಡೋಂಗಿರಲಿಲ್ಲ. ಆದರೂ ಅಲ್ಲಿ ಸ್ವಲ್ಪ ಚುರುಮುರು ಏನೋ ಕಾಣಿಸ್ತು. ಸೊ ಏನು ಬಂದಿರೋದಕ್ಕೆ ಸ್ವಲ್ಪ ಚುರುಮುರು ತಿನ್ನೋಣ ಅಂತ ಅನ್ನಿಸ್ತು. ಅವನು ಅದಕ್ಕೆ ಕೇಳೋಕ್ಕೆ ರೆಡಿ ಇರಲಿಲ್ಲ. ನಂಗೆ ಅದು ಬೇಕು ಇದು ಬೇಕು ಅಂತ ಹಠ ಮಾಡ್ಕೊಂಡು ಕೂತ್ಕೊಂಡಿದ್ದ. ನನಗಂತೂ ಯಾಕಾದರೂ ಹೋದ್ನಪ್ಪ ಅನ್ನಿಸ್ತಾಯಿತ್ತು, ಅಷ್ಟು ಕಿರಿಕಿರಿ ಆಗ್ತಾಯಿತ್ತು. ಅವ್ನಿಗಂತೂ ಅವ್ನಿಗೋಸ್ಕರನೇ ಹೋಗಿದ್ದು ಆ್ಯಕ್ಚುಲಿ. ಯಾಕೆ ಅಂತ ಹೇಳಿದ್ರೆ ಅವನಿಗೂ ಪಾಪ ಎಲ್ಗೂ ಹೋಗಿರಲಿಲ್ಲ, ಇಲ್ಲಿ ರಜಾ ಏನೂ ಇರಲಿಲ್ಲ ಅಲ್ವ. ಸೊ ಅದಕ್ಕೆ ಹೋಗಿರಲಿಲ್ಲ. ಸೊ ಅಲ್ಲೇ ಚುರುಮುರಿ ಇತ್ತು, ಅದಕ್ಕೆ ಚುರುಮುರಿ ತಿನ್ನೋಣ ಅಂತ ಬಂದ್ವಿ. ಅದು ಮಾವಿನಕಾಯಿ ಸೀಸನ್ ಬೇರೆ ಬಂದಿದೆಯಲ್ವ. ಮಾವಿನಕಾಯಿ ನೋಡಿದ ತಕ್ಷಣ ಅಲ್ಲಿ ಸಿಕ್ಕಾಬಟ್ಟೆ ಆಸೆ ಆಗ್ತಾಯಿತ್ತು. ಅದಕ್ಕೆ ಏನಾದರೂ ಆಗಲಿ, ಹೇಗಿದ್ರು ಮೆಡಿಸಿನ್ ತೊಗೋತಿದ್ದೀನಲ್ಲ, ಚುರುಮುರಿ ತಿಂದೋಣ ಅಂಥೇಳಿ ಚುರುಮುರಿ ತಿನ್ನೋದಕ್ಕೆ ಅಂತ ಹೋಗ್ತಾಯಿದ್ವಿ. ನಾನು ತಿನ್ನೋದಕ್ಕೆ ಹುಡುಕ್ತಿದ್ರೆ ಇವನು ಬೇರೆನೇ ಹೇಳ್ತಾ ಇದ್ದಾನೆ, ಅಲ್ಲಿ ಜಾಯಿಂಟ್ ವೀಲ್ಗೆ ಹೋಗೋಣ, ಅದ್ರ ದೊಡ್ಡದು ಕಾಣಿಸ್ತಾ ಇದೆಯಲ್ವ ಅಲ್ಲಿಗೆ ಹೋಗೋಣ ಅಂತ. ಫೈನಲಿ ಅದೆಲ್ದು ಬೇಡ, ಇನ್ನೂ ಚಿಕ್ಕವನು ನೀನು ಅಂತೇಳಿ ಹೇಳ್ಬಿಟ್ಟು ಹಾಗೆಯೇ ಚುರುಮುರಿ ತೊಗೊಂಡ್ಬಿಟ್ಟು ತಿನ್ಕೊಂಡು ಅಲ್ಲೇ ಕೂತ್ಕೊಂಡಿದ್ವಿ. ಅಷ್ಟೊತ್ತಿಗೆ ಅವನು ಏನೋ ನೋಡ್ಕೊಬಿಟ್ಟ, ಮತ್ತು ಪೊಟ್ಯಾಟೊ ಟ್ವಿಸ್ಟರ್ ಬೇಕು ಅಂತ ಕೂತ್ಕೊಂಡ. ಸೊ ಅದಕ್ಕೆ ನಾನು ಹಾಗೆಯೇ ನನಗೂ ಸುತ್ತಿ ಸುಮ್ಮನೆ ಬೋರ್ ಆಗ್ತಾಯಿತ್ತು. ಹಾಗಾಗಿ ನಾನು ಚುರುಮುರಿ ತೊಗೊಂಡ್ಬಿಟ್ಟು ಅಲ್ಲಿ ಕೂತ್ಕೊಂಡಿರ್ತೀನಿ, ನೀವಿಬ್ಬರು ಎಲ್ಲಿ ಬೇಕಾದರೂ ಸುತ್ಕೊಂಡು ಏನು ಬೇಕಾದರೂ ಮಾಡ್ಕೊಂಡು ಬನ್ನಿ ಅಂಥೇಳಿ ನಾನು ಚುರುಮುರಿ ತೊಗೊಂಡ್ಬಿಟ್ಟು ಅಲ್ಲಿ ಹೋಗಿ ಕೂತ್ಕೊಳ್ಳೋಣ ಅಂತ ಜಾಗ ನೋಡ್ತಾಯಿದ್ದೀನಿ. ಎಲ್ಲಾದರೂ ಹೋಗಿ ಕೂತ್ಕೋಬೇಕು ಅಂತ ಹೇಳಿ. ಸೊ ಕೂತ್ಕೊಂಡು ನನ್ನ ಪಾಡಿಗೆ ನಾನು ತಿಂತಾಯಿದ್ದೆ. ಇವರಿಬ್ಬರು ಸ್ವಲ್ಪ ಹೊತ್ತು ಎಲ್ಲೋ ಹೊರಗಡೆ ಹೋಗಿದ್ದರು. ಹೊರಗಡೆ ಅಂತ ಹೇಳಿದ್ರೆ ಅಲ್ಲೇ ತಿರ್ಗಾಡ್ಕೊಂಬರೋಕ್ಕೆ, ಮತ್ತು ಪೊಟ್ಯಾಟೊ ಟ್ವಿಸ್ಟರ್ ಬೇಕು ಅಂತ ಹೇಳಿದ್ನಲ್ವ, ಅದನ್ನು ತೊಗೊಬರೋಕ್ಕೆ ಅಂಥೇಳಿ ಹೋಗಿದ್ದ. ನನಗೂ ತುಂಬ ಇಷ್ಟ ಪೊಟ್ಯಾಟೊ ಟ್ವಿಸ್ಟರ್ ಅಂದರೆ. ಏನು ಮಾಡೋದು, ಈ ಟೈಮಲ್ಲಿ ತಿನ್ನೋಂಗಿರಲಿಲ್ಲ. ಅದು ಮುಗಿಯೋದಕ್ಕೂ ಮತ್ತೆ ಇನ್ನೊಂದು ಸ್ಟಾರ್ಟ್ ಮಾಡ್ಕೊಂಡಿರ್ತಿದ್ದ, ಎಲ್ಲಾದರೂ ನೋಡ್ಕೊಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡಿರ್ತಿದ್ದ. ಅದಿನ್ನೂ ಪ್ಯಾಂಟ್ ಹಾಕಿರಲಿಲ್ಲ, ಅವರಪ್ಪ ಪ್ಯಾಂಟ್ ಹಿಡ್ಕೊಂಡು ಓಡಾಡ್ತಾಯಿದ್ರು. ಅದಕ್ಕೆ ನಾನು ಹೇಳ್ದೆ ಫಸ್ಟ್ ಪ್ಯಾಂಟ್ ಹಾಕಿ ಅವನಿಗೆ. ಆಲ್ರೆಡಿ ಚಡ್ಡಿ ಇತ್ತು, ತೊಂದರೆ ಇರಲಿಲ್ಲ. ಅಂದರೆ ಇವಾಗ ತುಂಬ ಚಳಿ ಇದೆಯಲ್ವಾ, ಹಾಗಾಗಿ ಸ್ವೆಟರು ಪ್ಯಾಂಟು, ನಾನು ಸ್ವೆಟರೆಲ್ಲ ಹಾಕ್ಕೊಂಡಿದ್ದೆ. ಆದರೂ ಸಿಕ್ಕಾಬಟ್ಟೆ ಚಳಿ ಇತ್ತಪ್ಪ. ನಾವು ಹೋದ ದಿವಸನೇ ಸ್ಟಾರ್ಟ್ ಆಗಿದ್ದು ಚಳಿ ಅಂತ. ತುಂಬ ಅಂದರೆ ತುಂಬಾ ಚಳಿ ಇತ್ತು. ಹಾಗಾಗಿ ಎಲ್ಲರೂ ಪ್ಯಾಕ್ ಹಾಕ್ಕೊಂಡೇ ಹೋಗಿದ್ವಿ. ಅಲ್ಲೇ ಒಂದು ಇಂಥ ಕಬ್ಬಿನ ಹಾಲು ಕಾಣಿಸ್ತಾ ಇತ್ತು, ಅದನ್ನು ಬೇಕು ಅಂತ ಹೇಳ್ತಿದ್ದ. ಅದಕ್ಕೆ ಫುಲ್ ಅತಿ ಆಗಿಬಿಟ್ರೆ ಮತ್ತೆ ನಾವೇ ಎಲ್ಲ ಅನುಭವಿಸ್ಬೇಕಲ್ವ. ಹಾಗಾಗಿ ಯಾವುದು ಬೇಡಪ್ಪ, ಮನೆಗೆ ಹೋಗೋಣ. ಅಲ್ಲ ಆಲ್ರೆಡಿ ಲೇಟ್ ಆಗಿಬಿಟ್ಟಿತ್ತು. ಮನೆಗೆ ಬರಬೇಕಾದ್ರೇ ಆ್ಯಕ್ಚುಲಿ 10 ಗಂಟೆನೇ ಆಗಿತ್ತು ಅಂತ ಕಾಣಿಸುತ್ತೆ. ಹಾಗೆ ಬರ್ತಾ ಇರಬೇಕಾದ್ರೆ ಸ್ವಲ್ಪ ಗೇಮ್ಸ್ ಎಲ್ಲ ಇತ್ತು. ಸೊ ಯಾವುದೂ ಆಡೋದಕ್ಕೆ ಹೋಗಲಿಲ್ಲ. ಅಲ್ಲಿಂದ ಮನೆಗೆ ಹೊರಟ್ವಿ. ಹಾಗೆಯೇ ಮನೆಗೆ ಬರೋಣ ಅಂತ ಬರ್ತಾಯಿದ್ದೀವಿ. ಎಲ್ಲ ಚೆನ್ನಾಗಿತ್ತು ನೋಡೋದಕ್ಕೆ ಅಂತ ಹೇಳಿದ್ರೆ. ಎಕ್ಸಿಬಿಷನ್ ಅಂದಮೇಲೆ ಎಲ್ಲರಿಗೂ ಗೊತ್ತೇ ಇರುತ್ತೆ, ಏನು ನೋಡಿದ್ರು ಏನು ಮಾಡಿದ್ರು ಯಾವುದು ಕಮ್ಮಿ ಇಲ್ಲ. ಹಿಂದೆ ಎಲ್ಲ ಜಾತ್ರೆ ಅಂತ ಹೋಗ್ತಾಯಿದ್ವಿ. ನಮ್ಮಿದ್ರಲ್ಲಿ ಸ್ವಲ್ಪ ಜಾತ್ರೆ ಎಲ್ಲ ಕಮ್ಮಿನೇ, ಆದರೆ ಎಲ್ಲೆಲ್ಲೋ ಒಂದೊಂದು ಸಲ ನಡೀತಾ ಇರ್ತಿತ್ತು, ಅವಾಗ ಹೋಗ್ತಾಯಿದ್ವಿ. ಬಿಟ್ಟರೆ ಅದು ನಮ್ಮ ದೊಡ್ಡಪ್ಪ ಆಗಿರ್ಬೋದು, ಚಿಕ್ಕಪ್ಪ, ಅಪ್ಪ ಎಲ್ಲ ಕರ್ಕೊಂಡು ಹೋಗ್ತೀವಿ. ಬಿಟ್ಟರೆ ಮತ್ತು ಜಾಸ್ತಿ ಏನು ಹೋಗಿದ್ದು ಗೊತ್ತಿದ್ದಿಲ್ಲ.
ಬಟ್ ಇನ್ನು ಬಿಟ್ಟರೆ ಇವಾಗಲೇ ಎಕ್ಸಿಬಿಷನ್ಗೆ ಅಂತ ಹೋಗ್ತಿರೋದು. ಆದರೆ ಜಾತ್ರೆಗೆ ಹೋಗೋದೇ ಒಂಥರ ಮಜಾ ಇರ್ತಿತ್ತಲ್ವ. ಯಾರ್ಯಾರೆಲ್ಲ ಹೋಗಿದ್ದೀರಾ ಪ್ಲೀಸ್ ಕಮೆಂಟ್ ಮಾಡಿ ಆಯಿತಾ. ಹಾಗೆಯೇ ನಾವು ಮನೆಗೆ ಹೋಗೋಣ ಅಂತ ಹೊರಡೋಷ್ಟೊತ್ತಿಗೆ ಅವ್ನಿಗೇನೋ ಕಣ್ಣಿಗೆ ಬಿದ್ದುಬಿಡ್ತು. ಈ ಪೆಂಗ್ವಿನ್ ಒಂದು ತೊಗೊಂಡ, ಅದು ಪೆಂಗ್ವಿನ್ನ ಹಿಂದ್ಗಡೆ ನಾವು ಈ ಕಡೆ ಕಾಲನ್ನ ಅದ್ರ ಸೌಂಡ್ ಬರ್ತಾಯಿತ್ತು, ಅದಕ್ಕೆ ಈಚೆ ಕಾಲನ್ನ ಪ್ರೆಸ್ ಮಾಡ್ತಾಯಿದ್ವಿ, ಅದು ಸೌಂಡೇ ಬರ್ತಾ ಇರಲಿಲ್ಲ. ಮತ್ತು ಅವರಪ್ಪ ಬಂದ್ಬಿಟ್ಟು ಆಚೆ ಕಾಲನ್ನ ಪ್ರೆಸ್ ಮಾಡಬೇಕಾದ್ರೆ ಸೌಂಡ್ ಬಂತು, ಅದೊಂದು ನಗು ಬಂತು. ಹಾಗೆ ಅದನ್ನು ತೊಗೊಂಡು ಬಂದ್ವಿ. ಮತ್ತೇನು ತೊಗೊಂಡಿಲ್ಲ. ಇದು ಫಸ್ಟ್ ಸ್ಟಾರ್ಟಿಂಗ್ ಇದು ಎಕ್ಸಿಬಿಷನ್ ಬಂದಿದೆಯಲ್ಲ ಅಂತ ಹೇಳ್ಬಿಟ್ಟು ಹೋಗಿದ್ದು. ಮತ್ತು ಅವ್ನು ಹಠ ಮಾಡಿದ್ರೆ ಮತ್ತೆ ಹೋಗಲೇಬೇಕಾಗುತ್ತೆ ಅವನೊಂದು ಸಲ. ಮತ್ತು ಯಾರಾದರೂ ಮನೆಗೆ ನೆಂಟರು ಬಂದರು ಅಂದರೆ ಅವ್ನು ಗ್ಯಾರಂಟಿ ಅಲ್ಲಿ ಕರ್ಕೊಂಡು ಹೋಗ್ತಾನೆ. ಹಾಗಾಗಿ ಅವಾಗೇನಾದರೂ ತೊಗೊಂಡ್ರೆ ಆಯಿತು, ಅವ್ರಿಗೂ ತೊಗೊಂಡ್ರಾಯ್ತು, ನಮಗೂ ತೊಗೊಂಡ್ರಾಯ್ತು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋದ್ವಿ ನಾವು ಮನೆಗೆ. ವಾಪಸ್ ಬರಬೇಕಾದ್ರೆ ನೋಡಿ ಎಷ್ಟು ಚೆನ್ನಾಗಿದೆ ಫಿಶಸ್ ಎಲ್ಲ, ತುಂಬ ಚೆನ್ನಾಗಿತ್ತು ಫಿಶಸ್ ಮಾತ್ರ. ನನಗಂತೂ ಇದಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಎಷ್ಟು ಚೆನ್ನಾಗಿ ಮಾಡಿದ್ರು ಗೊತ್ತಾ ಒಳಗಡೆ ಎಂಟ್ರೆನ್ಸಲ್ಲಿ. ಹಾಗೆಯೇ ಅದು ಎಂಟ್ರಿನೂ ಅಲ್ಲೇ ಹೋಗಬೇಕಾಗಿತ್ತು, ಎಕ್ಸಿಟ್ ಕೂಡ ಅಲ್ಲೇ ಹೋಗಬೇಕಾಗಿತ್ತು. ಹಾಗೆ ನಾವು ಮನೆಗೆ ವಾಪಸ್ ಹೋಗ್ತಾ ಇದ್ದೀವಿ. ಸೊ ವಾಪಸ್ ಹೋಗಬೇಕಾದ್ರೆ ಮತ್ತೆ ಮಾಸ್ಕ್ ಹಾಕ್ಕೊಂಡೆ ನಾನು, ಯಾಕೆಂತ ಹೇಳಿದ್ರೆ ತುಂಬ ಕೆಮ್ಮು ಬರ್ತಾಯಿತ್ತು. ಹಾಗಾಗಿ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಅದಕ್ಕೆ ನಮ್ಮ ಮನೆಯವ್ರು ಬೈತಾಯಿದ್ರು, ಏನು ಮಾಸ್ಕ್ ಹಾಕೋತೀಯ ತೆಗಿ ಅಂತ ಅವ್ರು ಬೈತಾಯಿದ್ರು. ಬಟ್ ನಮ್ಮಿಂದ ಬೇರೆಯವ್ರಿಗೆ ಪ್ರಾಬ್ಲಮ್ ಆಗಬಾರ್ದಲ್ವ, ಅದಕ್ಕೆ ಮಾಸ್ಕ್ ಹಾಕ್ಕೊಂಡೆ. ಮತ್ತು ಅವ್ರು ಹೇಳಿದಕ್ಕೆ ನಾನು ಅದನ್ನು ತೆಗೆದುಬಿಟ್ಟೆ. ಅದು ಯಾಕೆ ಬೇಕಪ್ಪ ಬೈಸ್ಕೊಳ್ಳೋದು ಅಂತೇಳಿ. ಹಾಗೆಯೇ ನಾನು ಕೇಳ್ಕೊಳ್ಳೋದು ಇಷ್ಟೇ, ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.